ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ವಿಷ್ಣುವಿನ ಕೈಯಲ್ಲಿ ಇರುವಂತಹ ಪಾಂಚಜನ್ಯದ ಬಗ್ಗೆ ತಿಳ್ಕೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಯಾವುದೇ ಪೂಜೆ ಇರಲಿ, ಹಬ್ಬ ಇರಲಿ, ಶಂಖದ ಧ್ವನಿ ಇಲ್ಲದೆ ಮುಗಿಯೋದಿಲ್ಲ. ಎಲ್ಲಿ ಶಂಖ ಇರುತ್ತೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸ್ತಿರ್ತಾಳೆ. ಮತ್ತು ಅಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅನ್ನೋದು ಕೋಟ್ಯಾಂತರ ಭಕ್ತರ ನಂಬಿಕೆ. ಆದರೆ ಈ ಶಂಖದ ನೀರನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಬಳಸೋದಿಲ್ಲ. ಇದು ಯಾಕೆ ಅಂತ ಯಾರಿಗಾದರೂ ಗೊತ್ತಿದೆಯಾ? ನಾನು ತುಂಬ ಕಡೆ ಸರ್ಚ್ ಮಾಡಿದೆ, ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಮಾಹಿತಿ ದೊರಕಲಿಲ್ಲ. ಹಾಗಾಗಿ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡಿ. ಕೆಲವು ಕಡೆ ಶಿವನ ದೇವಸ್ಥಾನಗಳಲ್ಲಿ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದ್ತಾರೆ. ಆದರೆ ಶಿವನಿಗೆ ನೇರವಾಗಿ ಶಂಖೋದಕದ ಅಭಿಷೇಕವನ್ನು ಮಾಡೋದಿಲ್ಲ. ನಮ್ಮ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಶಂಖ ಅನ್ನೋದು ಕೇವಲ ಒಂದು ಸಮುದ್ರದಲ್ಲಿ ಸಿಗುವಂತಹ ವಸ್ತು ಅಲ್ಲ. ಅದು ನಮಗೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ದೈವಿಕ ವಸ್ತು. ಅದಕ್ಕೆ ಅತ್ಯಂತ ಪವಿತ್ರವಾದ ಮತ್ತು ದೈವಿಕವಾದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಶಂಖವನ್ನು ಪೂಜಿಸುವುದರ ಹಿಂದೆ ಆಳವಾದ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಇವತ್ತು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಬನ್ನಿ. ನಮ್ಮ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಶಂಖವೂ ಕೂಡ ಉತ್ಪತ್ತಿಯಾಯಿತು. ಇದನ್ನು ಶ್ರೀ ಮಹಾವಿಷ್ಣು ತನ್ನ ಆಯುಧವಾಗಿ ಧರಿಸ್ಕೊತಾರೆ. ಅವರು ಅದಕ್ಕೆ ಪಾಂಚಜನ್ಯ ಅಂತ ಹೇಳಿ ಹೆಸರನ್ನು ಕೊಡ್ತಾರೆ. ನಾವು ಪೂಜಾ ಸಮಯದಲ್ಲಿ ನಿಯಮಿತವಾಗಿ ಪಠಿಸುವಂತಹ ಒಂದು ಪವಿತ್ರ ಶ್ಲೋಕ ಇದೆ. ಆ ಶ್ಲೋಕ ಯಾವುದಪ್ಪ ಅಂದರೆ, ಪಾಂಚಜನ್ಯಾಯ ವಿದ್ಮಹೆ ಪದ್ಮಗರ್ಭಾಯ ಧೀಮಹಿ ತನ್ನೋ ಶಂಖ ಪ್ರಚೋದಯಾತ್. ಇದು ಶಂಖ ಗಾಯತ್ರಿ ಮಂತ್ರ. ಇದರ ಜೊತೆಗೆ ಶಂಖ ಮುದ್ರಾ ಶ್ಲೋಕ ಅಂತ ಹೇಳಿ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಆ ಶ್ಲೋಕದ ಅರ್ಥ ಏನಪ್ಪ ಅಂದರೆ, ಶ್ರೀ ವಿಷ್ಣುವಿನ ಆಜ್ಞೆಯ ಮೇರೆಗೆ ಶಂಖದ ಬುಡದಲ್ಲಿ ಅಂದರೆ ಕೆಳಭಾಗದಲ್ಲಿ ಚಂದ್ರ, ಸೂರ್ಯ ಮತ್ತು ವರುಣ ದೇವತೆಗಳು ನೆಲೆಸಿರ್ತಾರೆ. ಹಾಗೂ ಅದರ ಮುಂಭಾಗದಲ್ಲಿ ಗಂಗೆ ಮತ್ತು ಸರಸ್ವತಿಯಂತಹ ಎಲ್ಲ ಪುಣ್ಯ ತೀರ್ಥಗಳು ನೆಲೆಸಿದವೆ ಅಂತ ಹೇಳಿ ಅರ್ಥ. ಶಂಖದ ಮತ್ತೊಂದು ಪ್ರಮುಖ ವೈಶಿಷ್ಟ್ಯ ಏನಪ್ಪ ಅಂದರೆ, ಅದನ್ನು ಊದಿದಾಗ ಹೊರಹೊಮ್ಮುವ ಕಂಪನಗಳು ವಾತಾವರಣದಲ್ಲಿ ಇರುವಂತಹ ರೋಗಕಾರಕ ಜೀವಾಣುಗಳನ್ನು ನಾಶಪಡಿಸುತ್ತೆ. ಇದೇ ಕಾರಣಕ್ಕಾಗಿ ಆಯುರ್ವೇದ ಮತ್ತು ವೈದ್ಯಕೀಯ ಶಾಸ್ತ್ರದಲ್ಲಿ ಶಂಖಕ್ಕೆ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ, ಹವನ ಅಥವಾ ಶುಭ ಕಾರ್ಯಗಳನ್ನು ಆರಂಭಿಸುವ ಮುನ್ನ ಶಂಖವನ್ನು ಊದ್ತಾರೆ. ಇದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲು ದೇವತೆಗಳನ್ನು ಆಹ್ವಾನಿಸುವ ಕ್ರಮ ಆಗಿದೆ. ಶಂಖವನ್ನು ಊದಿದಾಗ ಹೊರಹೊಮ್ಮುವ ಧ್ವನಿಯು ಬ್ರಹ್ಮಾಂಡದ ಆದಿಧ್ವನಿಯಾದ ಓಂಕಾರಕ್ಕೆ ಸಮನಾಗಿರುತ್ತೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುತ್ತೆ. ಶಂಖದ ಧ್ವನಿಯು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ವಾಸ್ತು ದೋಷಗಳನ್ನು ದೂರ ಮಾಡುತ್ತೆ. ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸುತ್ತೆ. ಶಂಖದಲ್ಲಿ 2 ವಿಧ ಇದೆ. ಒಂದು ಬಲಮುರಿ ಶಂಖ, ಎಡಮುರಿ ಶಂಖ. ದಕ್ಷಿಣಾವರ್ತಿ ಶಂಖ ಅಂದರೆ ಬಲಮುರಿ ಶಂಖ, ವಾಮಾವರ್ತಿ ಶಂಖ ಅಂದರೆ ಎಡಮುರಿ ಶಂಖ. ಬಲಮುರಿ ಶಂಖ ಇದನ್ನು ಲಕ್ಷ್ಮೀದೇವಿ ಸ್ವರೂಪ ಅಂತ ಹೇಳಿ ಪರಿಗಣಿಸ್ತಾರೆ. ಇದನ್ನು ಎಂದಿಗೂ ಊದಬಾರದು. ಕೇವಲ ಪೂಜೆಗೆ ಮತ್ತು ತೀರ್ಥ ಇಡಲು ಮಾತ್ರ ಇದನ್ನು ಬಳಸಬೇಕು. ಇನ್ನು ಎಡಮುರಿ ಶಂಖ ಇದನ್ನು ಧ್ವನಿ ಮಾಡಲು ಅಂದರೆ ಊದಲು ಮಾತ್ರ ಬಳಸಬೇಕು. ಊದುವ ಶಂಖಕ್ಕೆ ತೀರ್ಥ ತುಂಬಿ ಪೂಜೆ ಮಾಡಬಾರ್ದು. ಶಂಖದ ಮೂತಿಯನ್ನು ಮೇಲ್ಮುಖವಾಗಿ ಹಿಡಿದಾಗ ಅದರ ಸುರುಳಿಗಳು ನಿಮ್ಮ ಬಲಗಡೆಗೆ ತಿರುಗಿದರೆ ಅದನ್ನು ಬಲಮುಖ ಶಂಖ ಅಂತಾರೆ. ಅದೇ ಸುರುಳಿಗಳು ನಿಮ್ಮ ಎಡಗಡೆಗೆ ತಿರುಗಿದ್ದರೆ ಅದನ್ನು ಎಡಮುಖ ಶಂಖ ಅಂತ ಹೇಳಿ ಕರೀತಾರೆ. ದೇವರ ಕೋಣೆಯಲ್ಲಿ ಪೂಜೆಗಾಗಿ ಎಂದಿಗೂ ಕೂಡ 2 ಶಂಖಗಳನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡಬಾರ್ದು. ಈಗಾಗಲೇ ಹಿಂದೆ ನಾನು ಹೇಳಿದಂತೆ ಪೂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಶಂಖದಿಂದ ಶಿವಲಿಂಗವನ್ನು ನೇರವಾಗಿ ಸ್ಪರ್ಶಿಸಬಾರ್ದು. ಶಿವ ಮತ್ತು ಸೂರ್ಯದೇವರಿಗೆ ಅಭಿಷೇಕವನ್ನು ಶಂಖದ ತೀರ್ಥದಿಂದ ಮಾಡಬಾರದು. ಊದಲು ಬಳಸುವ ಶಂಖದಿಂದ ದೇವತೆಗಳಿಗೆ ನೀರನ್ನು ಅರ್ಪಿಸುವುದಾಗಲಿ ಅಥವಾ ತೀರ್ಥವನ್ನು ಪ್ರೋಕ್ಷಿಸುವುದಾಗಲಿ ಮಾಡಬಾರದು. ಪೂಜಾ ವಿಧಿ ವಿಧಾನಗಳಿಗೆ ಬಳಸುವಂತಹ ಶಂಖ ಮತ್ತು ಊದಲು ಬಳಸುವ ಶಂಖಗಳನ್ನು ಯಾವಾಗಲೂ ಬೇರೆ ಬೇರೆಯಾಗಿರಬೇಕು. ಒಂದನ್ನೇ ಎರಡಕ್ಕೂ ಬಳಸಬಾರದು. ವರಹ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಮೊದಲು ಶಂಖವನ್ನು ಊದದೆ ದೇವಸ್ಥಾನದ ಬಾಗಿಲನ್ನು ತೆರೆಯಬಾರದು. ಪೂಜೆ ಅಥವಾ ಆರತಿ ಆರಂಭವಾಗುವ ಮುನ್ನ ಶಂಖವನ್ನು ಊದಲಾಗುತ್ತೆ. ವಾತಾವರಣದಲ್ಲಿ ಸತ್ವ, ರಜ ಮತ್ತು ತಮ ಎಂಬ 3 ರೀತಿಯ ತರಂಗಗಳಿರುತ್ತೆ. ಇವುಗಳಲ್ಲಿ ರಜ ಮತ್ತು ತಮ ಪ್ರಧಾನವಾದ ತರಂಗಗಳು ತೊಂದರೆದಾಯಕ ಕಂಪನಗಳನ್ನು ಸೃಷ್ಟಿಸ್ತವೆ. ಪೂಜೆ ನಡೆಯುವಂತಹ ಸ್ಥಳಕ್ಕೆ ಸತ್ವ ಪ್ರಧಾನ ತರಂಗಗಳು ಆಕರ್ಷಿತವಾಗುತ್ತವೆ. ಆದರೆ ರಜ ಮತ್ತು ತಮ ತರಂಗಗಳು ಅವುಗಳನ್ನು ತಡೆದು ಸತ್ವ ತರಂಗಗಳ ಹರಿವಿಗೆ ಅಡ್ಡಿಪಡಿಸುತ್ತೆ.
ಹಾಗಾಗಿ ಪೂಜೆಯ ಆರಂಭದಲ್ಲಿ ಶಂಖವನ್ನು ಊದಿದಂಥ ಸಂದರ್ಭದಲ್ಲಿ ಶಂಖದಿಂದ ಹೊರಹೊಮ್ಮುವ ಶಕ್ತಿಯು ಆ ತೊಂದರೆದಾಯಕ ತರಂಗಗಳ ಬಲವನ್ನು ಕುಂದಿಸುತ್ತೆ. ಇದರೊಂದಿಗೆ ಪೂಜಾ ಸಾಮಗ್ರಿಗಳ ಸುತ್ತಲೂ ಚೈತನ್ಯದ ಒಂದು ರಕ್ಷಣಾ ಕವಚ ನಿರ್ಮಾಣವಾಗುತ್ತೆ. ಇನ್ನು ಶಂಖವನ್ನು ಊದಿದಾಗ ಬ್ರಹ್ಮಾಂಡದಲ್ಲಿರುವ ಶ್ರೀ ಮಹಾವಿಷ್ಣುವಿನ ಸಕ್ರಿಯ ಶಕ್ತಿಯು ಪೂಜಾ ಸ್ಥಳದತ್ತ ಆಕರ್ಷಿತವಾಗುತ್ತೆ. ಇದು ಶಂಖ ಊದುವ ವ್ಯಕ್ತಿಗೆ ಮಾತ್ರವಲ್ಲದೆ ಆ ಧ್ವನಿಯನ್ನು ಕೇಳುವಂತಹ ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ. ಪೂಜೆಯ ಆರಂಭದಲ್ಲಿ ಶಂಖ ಊದುವಂತೆಯೇ ಆರತಿಯ ಮುನ್ನವೂ ಶಂಖವನ್ನು ಊದುತ್ತಾರೆ. ಪೂಜಾ ಸ್ಥಳಕ್ಕೆ ಆಕರ್ಷಿತವಾದ ದೇವತೆಯ ಚೈತನ್ಯ ಮತ್ತು ಸಾತ್ವಿಕ ತರಂಗಗಳಿಂದ ನಿರ್ಮಾಣವಾದ ಪವಿತ್ರ ವಾತಾವರಣವು ದೀರ್ಘಕಾಲದವರೆಗೆ ನೆಲೆಸಿರಲಿ ಎಂಬುದು ಇದರ ಹಿಂದಿನ ಉದ್ದೇಶವಾಗಿದೆ. ಶಂಖವನ್ನು ಊದಿದ ತಕ್ಷಣ ಅದರಿಂದ ಉಂಟಾಗುವ ಧ್ವನಿ ದೈವೀ ಶಕ್ತಿಯ ತರಂಗಗಳು ವಾತಾವರಣಕ್ಕೆ ಸೂಸುತ್ತೆ. ಇದು ಪರಿಸರದಲ್ಲಿನ ಶಕ್ತಿ, ಚೈತನ್ಯ ಮತ್ತು ಆನಂದದ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಇದೇ ಕಾರಣಕ್ಕೆ ನಕಾರಾತ್ಮಕ ಶಕ್ತಿಗಳು ತೊಂದರೆಗೊಳಗಾಗಿ ದೂರ ಓಡಿ ಹೋಗ್ತವೆ. ಹೀಗಾಗಿ ಪೂಜಾ ವಿಧಿಯಲ್ಲಿ ಶಂಖ ಊದುವುದನ್ನು ಮರೆಯಬೇಡಿ. ಶಂಖನಾದವು ವಾತಾವರಣವನ್ನು ಪವಿತ್ರ ಹಾಗೂ ಶುದ್ಧಗೊಳಿಸುತ್ತೆ. ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುತ್ತೆ. ಇನ್ನು ಶಂಖವನ್ನು ಊದುವಂತಹ ಸರಿಯಾದ ವಿಧಾನ ಯಾವುದಪ್ಪ ಅಂದರೆ, ಮೊದಲು ನಿಮ್ಮ ಕತ್ತನ್ನು ಸ್ವಲ್ಪ ಮೇಲಕ್ಕೆತ್ತಿ ಹಿಂದಕ್ಕೆ ಬಾಗಿಸಿ ಮನಸ್ಸನ್ನು ಏಕಾಗ್ರತೆಯಲ್ಲಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೆಚ್ಚಾಗುವ ತೀವ್ರತೆಯೊಂದಿಗೆ ಶಂಖವನ್ನು ಊದಲು ಪ್ರಾರಂಭಿಸಿ. ನೆನಪಿನಲ್ಲಿಡಿ, ಶಂಖ ಊದುವುದನ್ನು ಒಂದೇ ಉಸಿರಿನಲ್ಲಿ ಪೂರ್ಣಗೊಳಿಸಬೇಕು. ಈ ರೀತಿಯಾಗಿ ಶಂಖವನ್ನು ಊದಿದಾಗ ವ್ಯಕ್ತಿಯಲ್ಲಿನ ಸುಷುಮ್ನಾ ನಾಡಿಯು ಸಕ್ರಿಯಗೊಳ್ಳುತ್ತೆ. ಇದು ತೇಜಸ್ಸು ಮತ್ತು ವಾಯು ತತ್ವಗಳಿಗೆ ಸಂಬಂಧಿಸಿದಂಥ ರಜ ಹಾಗೂ ಸತ್ವಕಣಗಳ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಅಗತ್ಯಕ್ಕೆ ಅನುಗುಣವಾಗಿ ದೇವತೆಯ ತಾರಕ ಮತ್ತು ಮಾರಕ ತತ್ವವನ್ನು ಜಾಗೃತಗೊಳಿಸುತ್ತೆ. ಪೂಜೆ ಮಾಡುವ ಶಂಖದಲ್ಲಿ ದಿನವೂ ನೀರನ್ನು ತುಂಬಿಟ್ಟು ಪೂಜೆ ಮಾಡಿ. ಪೂಜೆ ಮುಗಿದ ನಂತರ ಆ ನೀರನ್ನು ಮನೆಯ ಎಲ್ಲ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ. ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಬರುತ್ತೆ. ಉಳಿದ ನೀರನ್ನು ಮನೆಯವರೆಲ್ಲರೂ ತೀರ್ಥದ ರೂಪದಲ್ಲಿ ಕುಡಿಯುವುದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇನ್ನು ಪ್ರತಿನಿತ್ಯವೂ ನೀವು ಪೂಜೆ ಮಾಡಿದಂಥ ಸಮಯದಲ್ಲಿ 3 ಬಾರಿ ಮಾತ್ರ ಶಂಖವನ್ನು ಊದಬೇಕು. ಶಂಖವನ್ನು ಊದುವ ಮುನ್ನ ಮನಸ್ಸಿನಲ್ಲಿ ಓಂಕಾರ ಅಥವಾ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ. ಊದಿದ ನಂತರ ಆ ಶಂಖವನ್ನು ಸ್ವಚ್ಛಗೊಳಿಸಿ ಒಂದು ಜಾಗದಲ್ಲಿ ಇಡಿ. ಇನ್ನು ನೀವು ದೇವರ ಮನೆಯಲ್ಲಿ ಶಂಖವನ್ನು ಇಡ್ತಿದ್ದೀರಾ ಅಂದರೆ ಅದನ್ನು ಎಂದಿಗೂ ಸಹ ಬರೀ ನೆಲದ ಮೇಲೆ ಇಡಬೇಡಿ, ಅಥವಾ ದೇವರ ಪೀಠದ ಮೇಲೂ ಕೂಡ ಇಡಬೇಡಿ. ಅದಕ್ಕೇ ಆದಂತಹ ಒಂದು ಪ್ರತ್ಯೇಕವಾದ ಪೀಠವನ್ನು ನೀವು ಇಡಬೇಕು. ಅದಕ್ಕೆ ನೀವು ಆಮೆ ಆಕಾರದ ಒಂದು ಸ್ಟ್ಯಾಂಡ್ ಬಳಸಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಇನ್ನು ಶಂಖವನ್ನು ಮನೆಗೆ ತಂದು ಪೂಜೆ ಮಾಡಬೇಕಂತ ಹೇಳಿ ತಂದ ತಕ್ಷಣ ಅದನ್ನು ಪೂಜೆಯ ಮನೆಯಲ್ಲಿ ಇಡಬೇಡಿ. ಶಂಖವನ್ನು ತಂದ ತಕ್ಷಣ ಅದನ್ನು ಗಂಗಾಜಲದಿಂದ ಅಥವಾ ಶುದ್ಧವಾದ ನೀರಿನಿಂದ ತೊಳೆಯಿರಿ. ನಂತರ ಹಸಿ ಹಾಲಿನಿಂದ ತೊಳೆದು ಮತ್ತೊಮ್ಮೆ ನೀರಿನಿಂದ ಸ್ವಚ್ಛಗೊಳಿಸಿ. ಒಣಗಿದ ಬಟ್ಟೆಯಿಂದ ಒರೆಸಿ. ಪ್ರತಿನಿತ್ಯವೂ ಅದಕ್ಕೆ ಗಂಧ ಮತ್ತು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ. ಇನ್ನು ವೈಜ್ಞಾನಿಕ ಕಾರಣದ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ, ಶಂಖವನ್ನು ನಿಯಮಿತವಾಗಿ ಊದುವುದರಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತೆ. ಇದು ಉಸಿರಾಟದ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಮತ್ತು ಹಾರ್ಟ್ ಬ್ಲಾಕೇಜ್ಗಳನ್ನು ತಡೆಯಲು ಕೂಡ ಸಹಾಯ ಮಾಡುತ್ತೆ. ನೀವು ರಾತ್ರಿ ಶಂಖದಲ್ಲಿ ನೀರನ್ನು ತುಂಬಿಟ್ಟು ಮರುದಿನ ಬೆಳಗ್ಗೆ ಆ ನೀರನ್ನು ಪ್ರೋಕ್ಷಣೆ ಮಾಡುವುದರಿಂದ ಮತ್ತು ಕುಡಿಯೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶಂಖದಲ್ಲಿ ಕ್ಯಾಲ್ಶಿಯಂ, ರಂಜಕ ಮತ್ತು ಗಂಧಕದಂತಹ ಖನಿಜಾಂಶಗಳಿರುತ್ತೆ. ಆ ನೀರು ಔಷಧೀಯ ಗುಣಗಳನ್ನು ಪಡೆದುಕೊಳ್ಳುತ್ತೆ. ಚರ್ಮದ ಕಾಯಿಲೆಗಳಿಗೂ ಇದು ಉತ್ತಮ ಅಂತ ಹೇಳ್ತಾರೆ. ಶಂಖವನ್ನು ಪೂಜಿಸುವುದು ಅಂದರೆ ಕೇವಲ ಒಂದು ವಸ್ತುವನ್ನು ಪೂಜಿಸಿದಂತಲ್ಲ. ಅದು ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ನೆಲೆಸುವಂತೆ ಮಾಡುವಂತಹ ಒಂದು ದೈವಿಕ ಆಚರಣೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರಕೃತಿಯ ಪ್ರತಿಯೊಂದು ಅದ್ಭುತ ಸೃಷ್ಟಿಯನ್ನು ದೈವಿಕತೆಯೊಂದಿಗೆ ನಾವು ಜೋಡಿಸ್ತೀವಿ. ಹಾಗಾಗಿ ಶಂಖವು ಸಮುದ್ರದ ಗರ್ಭದಿಂದ ಹುಟ್ಟಿದಂತಹ ಅತ್ಯಂತ ಪವಿತ್ರ ಮಂಗಲ ದ್ರವ್ಯವಾಗಿದೆ. ಶಂಖವನ್ನು ಬಳಸಬೇಕಂದ್ರೆ ಮನೆಯಲ್ಲಿ ಸೂತಕದ ವಾತಾವರಣ ಇದ್ದಂಥ ದಿನದಲ್ಲಿ ಶಂಖವನ್ನು ಪೂಜೆ ಮಾಡಿಬಿಡಿ. ನೀವು ಶಂಖವನ್ನು ಪೂಜೆ ಮಾಡುವಾಗ ಅಥವಾ ದೇವರನ್ನು ಪೂಜಿಸುವಾಗ ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗಿರಬೇಕು.
ಈ ರೀತಿ ಶಾಸ್ತ್ರೋಕ್ತವಾಗಿ ಶಂಖವನ್ನು ಬಳಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಮತ್ತು ಲಕ್ಷ್ಮೀ ಕಟಾಕ್ಷ ಸದಾ ಇರುತ್ತೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಧನ್ಯವಾದಗಳು.